ವೇದಾಂತ ಅಕಾಡೆಮಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಈ ವಿಡಿಯೋ ಭಾರತದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವಂತಹ ಸಾಹಿತ್ಯ ಆಧಾರಗಳು. ಈಗಾಗಲೇ ಈ ಒಂದು ವಿಷಯದ ಮೇಲ್ಗಡೆ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿರೋಂಥದ್ದು. ಹೀಗಾಗಿ ಎಲ್ಲ ಇಲಾಖೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ವಿಷಯ ಇದು. ಏಕೆಂದರೆ ಎಲ್ಲ ಇಲಾಖೆಯ ಮೇಲ್ಗಡೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸ್ತಾರಲ್ಲ, ಆ ಸ್ಪರ್ಧಾತ್ಮಕ ಪರೀಕ್ಷೆಯೊಳಗಡೆ ಬರುವಂತಹ ಅತ್ಯಂತ ಪ್ರಮುಖವಾದಂತಹ ಒಂದು ವಿಷಯ ಇದು. ಒಂದೇದೇನಪ್ಪ ಅಂತಂದ್ರೆ, ಇಲ್ಲಿ ಸಾಹಿತ್ಯ ಆಧಾರಗಳಲ್ಲಿ ನಾವು ನೋಡೋದಾತಂದರೆ ಭಾರತದ ಮೇಲ್ಗಡೆ ಅಶ್ವಘೋಷನ ಬುದ್ಧ ಚರಿತ, ಮಾಣಭಟ್ಟನ ಹರ್ಷಚರಿತ, ಚಾಂದ್ ಬರ್ಧಾಯಿಯವರು ಬರೆದಂತಹ ಪೃಥ್ವಿರಾಜ ರೋಸು, ಬಿಲ್ಲಣನ ವಿಕ್ರಮಾಂಕ ದೇವಚರಿತ, ಕಲ್ಲಣನ ರಾಜತರಂಗಿಣಿ, ಕಾಳಿದಾಸನ ರಘುವಂಶ ಮತ್ತು ಮಾಳವಿಕಾಗ್ನಿಮಿತ್ರ, ವಿಶಾಖದತ್ತನ ಮುದ್ರ ರಾಕ್ಷಸ, ಕೌಟಿಲ್ಯನ ಅರ್ಥಶಾಸ್ತ್ರ, ಪಾಣನಿಯ ಮಹಾಭಾಷ್ಯ, ಪತಂಜಲಿಯ ಅಷ್ಟಾಂಗ ಯೋಗ. ಇವುಗಳು ಏನಪ್ಪ ಅಂತಂದರೆ ಭಾರತದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವಂತಹ ಸಾಹಿತ್ಯ ಆಧಾರಗಳ ಒಂದು ಕೃತಿಗಳು. ಇದರ ಮೇಲ್ಗಡೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಈಗಾಗಲೇ ಬಂದಿವೆ. ಪೊಲೀಸ್ ಎಕ್ಸಾಮ್ ಆಗಿರಬಹುದು, ಅದೇ ರೀತಿ ಒಳಗಡೆ ಏನು ಶಿಕ್ಷಕರ ನೇಮಕಾತಿ ಪರೀಕ್ಷೆಯೊಳಗಡೆ, ಆಮೇಲೆ ಅದೇ ರೀತಿ ಒಳಗಡೆ KS ಮತ್ತು IAS ಮೇಲ್ಗಡೆ ಏನು ಇಲಾಖೆ ನಡೆಸಿದಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದು ಸಾಮಾನ್ಯವಾಗಿ ಕೇಳಿರುವಂತಹ ಒಂದು ಏನಪ್ಪ ಅಂತಂದರೆ ಇತಿಹಾಸದ ಮೇಲ್ಗಡೆ ಪ್ರಶ್ನೆಗಳಿವು. ತದನಂತರ ನಾವು ನೋಡಿದಾಗ ವಿಜ್ಞಾನ ಮತ್ತು ಗಣಿತದ ಕೃತಿಗಳನ್ನು ನೋಡಿದಾಗ ಆರ್ಯಭಟನ ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತ, ಚರಕನ ಚರತ ಸಂಹಿತೆ, ಇನ್ನು ನೆಕ್ಸ್ಟ್ ಮುಂದೆ ಬರೋಂಥದ್ದು ಸುಶ್ರುತ ಸಂಹಿತೆ. ಇವುಗಳು ಕೂಡ ಏನಪ್ಪ ಅಂತಂದರೆ ಈಗಾಗಲೇ ಪ್ರಶ್ನೆಗಳು ಬಂದಿವೆ PSI ಒಳಗಡೆ ಮತ್ತು PC ಒಳಗಡೆ ಮತ್ತು ಅದೇ ರೀತಿ ಒಳಗಡೆ ಶಿಕ್ಷಕರ ಇಲಾಖೆಯಲ್ಲಿ ನಡೆಸಿದಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ STFD ಒಳಗಡೆ ಆರ್ಯಭಟನ ಮೇಲ್ಗಡೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಬಂದಿದೆ. ಇನ್ನು ಅದೇ ರೀತಿ ಒಳಗಡೆ ನೆಕ್ಸ್ಟ್ ಬರೋದು ಯಾವುದು ಅಂದರೆ ವಿದೇಶಿಯರ ಬರವಣಿಗೆ. ಇದು ಕೂಡ ಅತ್ಯಂತ ಪ್ರಮುಖವಾದಂತಹ ಒಂದು ವಿಷಯ. ಈಗಾಗಲೇ ಸಾಕಷ್ಟು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈಗಾಗಲೇ ಕೇಳಿರುವಂಥದ್ದು. ಮೆಗಸ್ತನಿಸನ ಇಂಡಿಕಾ ಗ್ರಂಥ. ಮೆಗಸ್ತನಿಸನ ಯಾವ ಗ್ರಂಥವನ್ನು ರಚಿಸಿದ್ದಾನೆ ಅಂತ ಇದೆ, ಇಂಡಿಕಾ ಗ್ರಂಥ ಅಂತ ಈಗಾಗಲೇ ಸಾಕಷ್ಟು ಬಾರಿ ಪ್ರಶ್ನೆಗಳು ಬಂದಂಥದ್ದು. ಟಾಲ್ಮಿಯವರ ಬಗ್ಗೆ ಪ್ರಶ್ನೆಗಳು ಬಂದಿದೆ. ಟಾಲ್ಮಿಯವರು ಬರೆದಂತಹ ಜಿಯೋಗ್ರಫಿ ಗ್ರಂಥ, ಪ್ಲಿನಿ ಅವರು ಬರೆದಂತಹ ನ್ಯಾಚುರಲ್ ಹಿಸ್ಟೋರಿಯಾ ಗ್ರಂಥ. ಇನ್ನು ಹುಯೆನ್ಸಾಂಗ್ನ ಬಗ್ಗೆ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಬಂದಿವೆ. ಹುಯೆನ್ಸಾಂಗ್ರವರು ಬರೆದಂಥ ಸಿಯುಕಿ ಗ್ರಂಥ. ಇಲ್ಲಿ ಸರಿಸುಮಾರು 17 ವರ್ಷಗಳ ಕಾಲ ಏನಪ್ಪ ಅಂತಂತಂದ್ರೆ ಹುಯೆನ್ಸಾಂಗನು ಭಾರತದ ವಿದೇಶಿ ಪ್ರಯಾಸವನ್ನು ಮಾಡ್ತಾನೆ. ಇದು 7ನೇ ಶತಮಾನದಲ್ಲಿ ಬರೆದಂತಹ ಒಂದು ಗ್ರಂಥ ಸಿಯುಕಿ. ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಬಂದಿರುತ್ತದೆ. ಹೀಗಾಗಿ ಈ ವಿಷಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅತ್ಯಂತ ಸಹಕಾರಿಯಾಗುತ್ತದೆ ಅಂತ ಅನಿಸುತ್ತಾ, ಎಲ್ಲರೂ ಕೂಡ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ. ಅದೇ ರೀತಿ ಒಳಗಡೆ ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಮೇಲ್ಗಡೆ ಕ್ಲಿಕ್ ಮಾಡಿ. ನಾನು ಮಾಡುವಂತಹ ವಿಡಿಯೋ ನಿಮಗೆ ನೋಟಿಫಿಕೇಷನ್ಸ್ ಬರ್ತದೆ. ಹೊಸ ವಿಚಾರಗಳನ್ನು ತಿಳಿಯಲು ಸಹಾಯಕಾರಿಯಾಗ್ತದೆ ಅಂತ ಹೇಳ್ತಾ, ಮತ್ತು ಮುಂದಿನ ವಿಡಿಯೋದೊಳಗಡೆ ಮತ್ತೊಂದು ಹೊಸ ವಿಚಾರದೊಳಗಡೆ ಬರುತ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.